ಅವರು ಪ್ರಾರಂಭದಲ್ಲೇ 1950 ಅವರು SC ನಂದೇ ರಿಪೋರ್ಟ್ ಇದೆ, ನಾನೇ ರಿಪೋರ್ಟ್ ಕೊಟ್ಟಿದ್ದೇನೆ ಆಸ್ ಎ ಲೆಜಿಸ್ಲೇಟರ್, ನಾನು ಮತ್ತೆ 8 ಜನ ಶಾಸಕರು. ಅದು ಈಗ ಅಧಿಕಾರ ಇಲ್ರಿ, ನಿಮಗೂ ಒಡ್ರಿಗೆ ಸಂಬಂಧ ಇದ್ರೆ ಹೇಳ್ರಿ, ಅವೇ ಕೊಡ್ತೀವಿ ಅಂತ ಹೇಳಿ. ಒಡ್ರೆ ಬೇರೆ ಅವರು ಕೊಡಿ, SC ನಂದೇನು ಅಭ್ಯಂತರ ಇಲ್ಲ. ಅದು ಈ ಬೋವಿ ಸಮಾಜದವರು ಯಾರಿದ್ದಾರಲ್ಲ ಅವ್ರಿಗೂ ಒಡ್ರಿಗೆ ಸಂಬಂಧ ಇಲ್ಲ, ಆದ್ರೆ ಅವರು ಒರಿಜಿನಲ್ SCಗಳಿದ್ದಾರೆ, ಅವ್ರಿಗೂ ಕೊಡಿ. ಆದ್ರೆ ಅದನ್ನ ಕೊಡದೇ ಇರುವಂತದಕ್ಕೆ ಕೆಲವು ಅಧಿಕಾರಿಗಳು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಆ ರೀತಿ ಉದ್ದೇಶಪೂರ್ವಕವಾಗಿ ಯಾರಿಗಾದ್ರೂ ಅರ್ಹತೆ ಇರುವಂತವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರೆ ನಿಮ್ಮ ವಿರುದ್ಧ ನಾವೆಲ್ಲ ಸೇರಿ ಹೋರಾಟ ಮಾಡ್ತೇವೆ. ಯಾರಿಗಾದ್ರೂ ಅನರ್ಹರಿಗೆ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಅದರ ವಿರುದ್ಧವೂ ಸಹ ನಾವೆಲ್ಲರೂ ಸಹ ಸೇರಿ ಹೋರಾಟ ಮಾಡ್ತೇವೆ ಅನ್ನೋದನ್ನ ಹೇಳ್ತಾ, ಕೊನೆಯದಾಗಿ SCಗಳನ್ನ ಮುಖಂಡರಲ್ಲಿ ವಿನಂತಿ ಮಾಡ್ತಾರೆ. ಸ್ವಾಮಿ 17 ಬದಲು 15 ಆಗಿದೆ, 15ಕ್ಕೆ ಇಂಟರ್ನಲ್ ರಿಸರ್ವೇಶನ್ಗೆ ನಮಗೆ 0.4 0.5 ಜಾಸ್ತಿ ಅಂತ ಕಿತಾರ ಮಾಡ್ತಾರೆ. ನಿಮ್ ಕಣ್ಣು ಮುಂದೆ 2% ಕಡಿಮೆ ಆಗ್ತಾ ಇದೆಯಲ್ರಿ, 17 ಬದಲು 15 ಆಗ್ತಾ ಇದೆ. ಎಲ್ಲ SC ಮುಖಂಡರುಗಳಲ್ಲೂ ವಿನಂತಿ ಮಾಡ್ತಾರೆ. ಯಾಕಂದ್ರೆ ಈ ಹೋರಾಟ ಮಾಡಿ ಜಾಸ್ತಿ ಮಾಡ್ಲಿಕ್ಕೆ ಹೆಚ್ಚು ನಾವು ಶ್ರಮ ವಹಿಸಿದಂತು. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಈ 56% ಅಂದ್ರೆ ನಿಮಗೆ 17, STಗಳಿಗೆ 7, 32% OBCಗಳಿಗೆ ಕೊಡೋದ್ರ ಮೂಲಕ ಈ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಆಗಿದೆ. ಸಿದ್ದರಾಮಯ್ಯನವರು ನನ್ನ ಹತ್ರ ಅನೇಕ ಸಾರಿ ಹೇಳ್ತಾ ಇದ್ರು,